ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ, ಮತ್ತು ಒಂದು ಫಂಕ್ಷನ್ನ ಅಟೆಂಡ್ ಮಾಡಬೇಕು. ಅದೇನು ಫಂಕ್ಷನ್ ಅನ್ನೋದನ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ ಹೋಗೋಣ. ನಾವೆಲ್ಲಿ ಹೋಗ್ತಾ ಇದ್ವಿ ಅಂದರೆ ನಮ್ಮ ಅಮ್ಮನ ಫ್ರೆಂಡ್ ಮಗಳು ಬೀಗ್ರೂಟ ಇತ್ತು. ನಾನು ಮದುವೆಗೆ ಹೋಗಿರಲಿಲ್ಲ, ಅದಕ್ಕೆ ನಾನು ಬೀಗ್ರೂಟಕ್ಕೆ ಹೋಗಿ ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಅಲ್ಲೇ ಇದೆಲ್ಲ ಒಂದು ದೇವರೆಲ್ಲ ಕರೆಸಿದ್ರು, ಸಖತ್ತಾಗಿತ್ತು ದೇವರೆಲ್ಲ. ಹಂಗೆ ಒಂದು ಕ್ಲಿಪ್ಪಿಗೆ ತೊಗೊಂಡೆ. ಹಂಗೆ ಜ್ಯೂಸ್ ನಾವೀಗ ಬರಬೇಕಾದ್ರೆ ಹಂಗೆ ಈ ಅಂಗಡಿಗೆ ಹೋಗಿ ಇದೇ ಅಂಗಡಿಗೆ ಹೋಗಬೇಕು, ಜ್ಯೂಸ್ ಕುಡ್ಕೊಂಡು ಬರ್ತೀವಿ. ಹಂಗೆ ಮನೆಗೆ ದಿನಸಿ ಐಟಮ್ ಎಲ್ಲ ಖಾಲಿಯಾಗಿತ್ತು. ಹಂಗೆ ಸ್ವಲ್ಪ ಎಲ್ಲ ತೊಗೊಂಡು ಬೆಳ್ಳೂರಲ್ಲಿ ಬಂದ್ವಿ. ನೆಕ್ಸ್ಟ್ ಮಂಡೇ ಲಾಗಿದು. ನಾವು ಹಂಗೆ ನಮ್ಮ ಅಂದರೆ ನಮ್ಮಮ್ಮನ ಫ್ರೆಂಡ್ ಮಗಳು ಅವರು ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ರು. ನಾನು ಅವ್ರ ಜೊತೆನೇ ಬಸ್ಸೆಲ್ಲ ರಶ್ ಇರುತ್ತೆ ಅಂದ್ಬಿಟ್ಟು ನಾನು ಇವ್ರ ಜೊತೆನೇ ಬಂದೆ. ಆದರೂ ನೆಕ್ಸ್ಟ್ ಹಂಗೆ ಲೂಲು ಮಲ್ಗೆ ಹೋಗಿದ್ದೆ ನಾನು. ಯಾಕಂದ್ರೆ ನಾನು ಒಬ್ಬಳೇ ಹೋಗ್ತೀನಿ, ಬೇಜಾರಾದಾಗೆಲ್ಲ ನಾನು ಒಬ್ಬಳೇ ಹೋಗಿ ಏನಾದರೂ ತಿನ್ಕೊಂಡು ಬರ್ತೀನಿ ನಾನು. ಯಾಕಂದರೆ ಬೇಜಾರಾಗುತ್ತಲ್ಲ, ಹಂಗೆ ಸುಮ್ಮನೆ ಹೋಗಿ ಬರೋದು ನಾನು. ನೆಕ್ಸ್ಟ್ ಮನೆಗೆ ಬಂದು ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ಹಿಂಗೆಲ್ಲ ಪ್ರಿಪ್ರೇಷನ್ ಮಾಡಿದರು. ನಮ್ಮ ಕ್ವಾರ್ಟರ್ಸಲ್ಲಿ ಸಖತ್ತಾಗಿ ಲೈಟಿಂಗ್ಸ್ ಹಾಕಿದ್ರು. ನಂಗೆ ಫುಲ್ಲು ನೋಡಿ ಖುಷಿ ಆಗೋಯಿತು. ಬಂದ ತಕ್ಷಣ ಫುಲ್ಲು ಲೈಟಿಂಗ್ಸು ನಮ್ಮ ಕ್ವಾರ್ಟರ್ಸ್ ಎಲ್ಲ ಸಖತ್ತಾಗಿ ಕಾಣಿಸ್ತಾಯಿತ್ತು. ಅದಕ್ಕೆ ಇರಲಿ, ನೆನಪಿರುತ್ತೆ ನನಗೆ ಅಂದ್ಬಿಟ್ಟು ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಸಖತ್ತಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಅಲ್ವಾ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸಿ ನಮ್ಮಪ್ಪ ಸಲಾಡ್ ಮಾಡಿದರು, ಸಖತ್ತಾಗಿ ಮಾಡಿದರು. ನಿಜ ಫುಲ್ ಖುಷಿ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಇವತ್ತು ಗಣೇಶ ಹಬ್ಬ, ಇವತ್ತು ಸ್ಯಾಟರ್ಡೆ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಾವಿವಾಗ ಊರಿಗೆ ಹೊರಟಿದ್ದೀವಿ. ಏನಕ್ಕಂದರೆ ಇವತ್ತು ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು. ಯಾಕಂದರೆ ಅಲ್ಲೇ ಇದ್ದಾರೆ ತುಂಬ ಜನ, ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ ಅಲ್ಲೇ. ಸೊ ಅದಕ್ಕೆ ಇವಾಗ ಬ್ಯಾಗೆಲ್ಲ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಇವಾಗ ಅಪ್ಪ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಸೊ ದಟ್ ವೆಯ್ಟ್ ಮಾಡ್ತಾಯಿದ್ದೀನಿ ಅಪ್ಪಂಗೆ. ಅವ್ರು ಬಂದ ತಕ್ಷಣ ಇವಾಗ ಹೊರಡದೆ. ಲೇಟ್ ಆಗಿದೆ, ಆಲೆ 10:30 ಆಗಿದೆ. ನಾವಿನ್ನೂ ಇಲ್ಲೇ ಇದ್ದೀವಿ. ನಾನು 8 ಗಂಟೆಗೆ ಹೊರಟ್ಬಿಡ್ತೀನಿ ಅಂತ ಏನು ಹೇಳ್ತಾ ಇದೆ. ಫುಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ನಾವು ಮನೇಲಿ ಇವಾಗ ಹೊರಟಿದ್ದೀವಿ. ಬನ್ನಿ, ಇವಾಗ ನಾವು ಎಲ್ಲಿಗೆ ಹೋಗ್ತಿರೋದು ಅಂದರೆ ನಮ್ಮ ಅಜ್ಜಿ ಮನೆಗೆ, ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇರೋದು. ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಸೆಲೆಬ್ರೇಟ್ ಮಾಡೋಕ್ಕೆ. ಆ್ಯಕ್ಚುಲಿ ನಿನ್ನೆ ಚೆನ್ನಾಗಿತ್ತು ಸೆಲೆಬ್ರೇಟ್ ಮಾಡೋದಕ್ಕೆ, ಗೌರಿ ಹಬ್ಬಕ್ಕೆ. ನಾನು ಹೋಗಿಲ್ಲ, ಆಫೀಸ್ ಇತ್ತು ಅಂದ್ಬಿಟ್ಟು. ಇವತ್ತು ಮಾಮೂಲಿ ಸ್ಯಾಟರ್ಡೆ, ಇವತ್ತು ರಜಾನೇ. ಹಂಗಾಗಿ ಇವತ್ತು ಹೊರಡ್ತಾ ಇದ್ದೀವಿ ನಾನು ಅಪ್ಪ, ಯಾಕಂದರೆ ಅಪ್ಪಂಗೂ ರಜಾ ಇತ್ತಲ್ಲ ಅಂದ್ಬಿಟ್ಟು. ಇವಾಗ ಬನ್ನಿ ಹೋಗ್ತಾ ಇದ್ದೀವಿ, ಹೋಗಿ ತೋರಿಸ್ತೀನಿ ಬನ್ನಿ. ಇವಾಗ ಒಂದು ಎಲ್ಗೋಯ್ತಿದ್ಯಾ? ಎಲ್ಗೋಗ್ತಿದ್ಯಾ? ಹೊಸ ಬಟ್ಟೆ ನಂಗೂ ತಗೋವಾ. ಪುಟ್ಟು ಗಣೇಶ ತಗೊಂಡಿದ್ದೀವಿ ಫ್ರೆಂಡ್ಸ್, ನಮ್ಮ ಪಾಪುಗೆ ಅಂದ್ಬಿಟ್ಟು. ಅಲ್ಲೇ ಕೇರ್ಪೇಟೆಯಲ್ಲಿ ಬರಬೇಕಾದ್ರೆ ಗಣೇಶ ಮತ್ತು ಗೌರಿನ ತಗೊಂಡು ಬಂದೆ. ಇವಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಪ್ಪ ಇಲ್ಲಿ ಹೋಗ್ತಾ ಇದ್ದಾರೆ. ಯಾರ್ಯಾರು ಬಂದಿದ್ರು ಅಂತ ಹೇಳ್ತೀನಿ ಬನ್ನಿ. ಇವರು ನಮ್ಮ ಅಕ್ಕನ ಮಾವ, ಬೀಗರು ಏನೋ ಮಾತಾಡ್ತಾ ಇದ್ದಾರೆ ಕೂತ್ಕೊಂಡು. ಹೋದ ತಕ್ಷಣ ಮಾತಾಡ್ತಿದ್ರು. ನೆಕ್ಸ್ಟು ಇಲ್ಲಿ ನಾನು ನಮ್ಮ ಪಾಪುಗೆ ರೆಡಿ ಮಾಡ್ತಾಯಿದ್ದೆ, ಯಾಕಂದರೆ ನಮ್ಮ ಅಕ್ಕ ಅಲ್ಲಿ ರೆಡಿ ಆಗ್ತಾಯಿದ್ಲು ಅಂದ್ಬಿಟ್ಟು. ನೋಡಿ, ನಮ್ಮ ಪಾಪುಗೆ ಬಟ್ಟೆ ಹಾಕ್ತಾ ಇದ್ದೀನಿ. ನೀಟಾಗಿ ಹಾಕ್ಸ್ಕೊತಾ ಇಲ್ಲ ಇವನು. ನಮ್ಮ ಕಂದು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ. ಅವನು ಆಟ ಆಡ್ತಾನೆ, ಏನಾದರೂ ಕೈ ಕೊಡಬೇಕಷ್ಟೆ. ನೆಕ್ಸ್ಟ್ ಇಲ್ಲಿ ಗಣೇಶ ತೊಗೊಬಂದಿದ್ದೆ, ಅದಕ್ಕೆ ಇಲ್ಲಿ ಹಂಗೆ ಅವನು ಕ್ಲಿಬ್ಬಿಗೆ ತೊಗೊಂಡೆ. ಏನಾಗ್ಬಿಟ್ಟಿತ್ತು ಅಂದರೆ, ನಾನು ತೊಗೊಬಂದ್ಬಿಟ್ಟಿದ್ದೆ, ನನ್ನ ತಂಗಿ 2-3 ತರಿಸ್ಬಿಟ್ಟಿದ್ಲು. ಹಂಗಾಗಿ ತುಂಬ ಗಣೇಶ ನಮ್ಮನೆ ಈ ಸಲ. ಇಲ್ಲೇ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ರು ನಮ್ಮ ಅಪ್ಪನೂ ಮತ್ತು ನಮ್ಮ ಅಕ್ಕನ ಮಾವ ಎಲ್ಲ. ಇವಾಗ ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ಎಲ್ಲ ಗಣೇಶ ಎಲ್ಲ ಇಡ್ತಾಯಿದ್ರು ನಮ್ಮ ಚಿಕ್ಕಮ್ಮ. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ವಿ ಅಂದರೆ, ನಾನು, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮ ವರ್ಷಿತಾ, ನಮ್ಮ ಪುಟಾಣಿ ಮತ್ತು ನಮ್ಮ ಬಾವರಮ್ಮ, ಎಷ್ಟು ಜನ ಹೋಗ್ತಾ ಇದ್ವಿ. ನಮ್ಮಪ್ಪನೂ ಮತ್ತು ನಮ್ಮ ಲೇಖವ್ರ ಮಾವನು ಅವರು ಬೈಕಲ್ಲಿ ಬರ್ತಾಯಿದ್ರು. ಗೋರಿ ಕ್ಲೋಸ್ ಆಗಿದೆ, ಕ್ಲೋಸ್ ಮಾಡೋರೆ.
ಫೈನಲಿ ಬಂದ್ವಿ ಊರಿಗೆ, ಅಜ್ಜಿ ಊರಿಗೆ. ಅಜ್ಜಿ ಊರಿಗೆ ಹೋಗ್ತಿದ್ದೀವಿ, ಮನೆಗೆ ಹೋಗ್ತಿದ್ದೀವಿ ಏನಂದರೆ ಫೀಲಿಂಗೇ ಒಂಥರ ಸಖತ್ತಾಗಿರುತ್ತೆ. ನನಗಂತೂ ಹೆವಿ ಖುಷಿಯಾಗುತ್ತೆ. ಎಲ್ಲಿಂದ ಬಂದೆ? ಏನು ಫ್ರೆಂಡ್ಸ್, ನೀರೆಲ್ಲ ತುಂಬಿಟ್ಟಿದೆಯಲ್ಲ ಇಲ್ಲಿ. ರಾಗ ಮಂದಿರದು ತಂದ್ರಿ ಇವಾಗ ಓಸತಿ ನಗ್ದಿದೀವಿ ಆಡೋದಿಲ್ಲ. ರಾಮ ಮಂದಿರ ಒಂದೊಂದು ನಮ್ಮತ್ತೆ ಫುಲ್ ಖುಷಿಯಿಂದ ಅಡುಗೆ ಮಾಡ್ತಾಯಿದ್ರು. ಮತ್ತು ನನ್ನ ತಮ್ಮ ಏನೋ ನಮ್ಮ ಅಜ್ಜಿಗೆ ಹೇಳ್ತಾ ಇದ್ದ, ಅಂದರೆ ನಮ್ಮ ಮಾವನ ಮಗ ಅವನು ಏನೋ ಗಣೇಶ ಕೂರಿಸಿದ್ರು ಅಂದ್ಬಿಟ್ಟು ಏನೋ ಹೇಳ್ತಾ ಇದ್ದ. ಇಷ್ಟು ಗಣೇಶ ತಗೊಬಂದಿದ್ವಿ ನಾವು ಕೊಡೋದಕ್ಕೆ ಅಂದ್ಬಿಟ್ಟು. ಹಂಗೆ ನಮ್ಮ ಪಾಪುದು ಫೋಟೋಶೂಟ್ ಮಾಡೋಣ ಗಣೇಶ ಹಬ್ಬದ ದಿನ ಅಂದ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ವಿಡಿಯೋ ಹೆಂಗೆ ಮಾಡ್ತಾರೆ ವರ್ಷಿತ? ಯಾಕೆ ನನ್ನ ತಂಗಿಗೆ ವೀಡಿಯೋ ಮಾಡೆ ಅಂತ ಕೊಟ್ಟರೆ ಹೆಂಗೆಂಗೋ ವೀಡಿಯೋ ಮಾಡ್ತಿದ್ದಾಳೆ. ಅದಕ್ಕೆ ಬೈತಾ ಇದೆ, ಏನು ಹೆಂಗೆ ವೀಡಿಯೋ ಮಾಡ್ತಿದ್ಯಾ ನೀನು, ಚೆನ್ನಾಗಿ ಮಾಡು ಹಂಗೆ ಹಿಂಗೆ ಅಂತೆಲ್ಲ. ನಮ್ಮ ಮಾವ ಟೈಮ್ ಆಗಿಬಿಟ್ಟಿದೆ ಬನ್ನಿ 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 ಅಂತ 1 ಅವರಿಂದ ಹೇಳ್ತಿದ್ದಾರೆ, ಯಾರೂ ಹೊರಟ್ಲಿಲ್ಲ. ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಇದು ಮಾಡ್ತಿದ್ದೀವಿ ಅಂತ ತಗೊಳ್ತಿದ್ವಿ. ಅದಕ್ಕೆ ನಮ್ಮ ಮಾವ ಬೈತಾಯಿದ್ರು. ಫೈನಲಿ ನಮ್ಮೂರು ಗಣೇಶ ಇಷ್ಟು ದೊಡ್ಡದಾಗಿ ಕೂರಿಸಿದ್ರು. ಅದರಲ್ಲಿ ನಮ್ಮದು ನಾವು ತೊಗೊಂಡೋಗಿದ್ವಲ್ಲ ಅದೊಂದು ಸ್ವಲ್ಪ ಎಲ್ಲ ಪೂಜೆ ಮಾಡಿಸಿ ಕೊಡ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿತ್ತು ಪೂಜೆ ಎಲ್ಲ, ನಮಗೆ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಒಂಥರ ಚೆನ್ನಾಗಿತ್ತು. ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಊರಿಗೆ ಬಂದು ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಏನೋ ಒಂಥರ ಖುಷಿ ಆಯಿತು ನಮಗೆಲ್ಲರಿಗೂ. ಸೆಕೆಂಡ್ ರೌಂಡ್ ತಿಂತಿದ್ದಾಳೆ ಫ್ರೆಂಡ್ಸ್ ಇವಳು. ಪ್ರಸಾದ ಕಳ್ಳಿ ಇವಳು ಫ್ರೆಂಡ್ಸ್, ನೋಡ್ಕೊಳ್ಳಿ ಇವಳು. ಏನಾದ್ರು ಡೌಟ್ ಇದ್ರೆ ಇವಳನ್ನ ಕೇಳಿ. ಇವಳು ಟೀಚರ್ ಅಮ್ಮ, ಇವಳು ಟೀಚರ್. 3ನೇ ರೌಂಡ್ ಹೋದ್ರೆ ಓಡಿಸ್ತಾರೆ ಇವಾಗ. ನಡೀರಿ ಆಯ್ತು ಇವಾಗ. ಹಿಡ್ಕೊಳ್ರೆ ಯಾರು ಜಾರ್ ಬಿಡ್ತದೆ, ಒಂದು ತಟ್ಟೆ ಹಿಡ್ಕೊಳ್ರೆ ಹೊಂಟಿ ನಡೀರಿ ಇವಾಗ ಮನೆಗೆ ಕತ್ಲೆ ಆಯ್ತು. ಎಲ್ಲ ಅತ್ತೆ ಕೊಟ್ಟು ಕಳಿಸ್ತೆ. ಅಜ್ಜಿ ಹೋದ್ರ ನೋಡಿ ಫ್ರೆಂಡ್ಸ್, ಇಲ್ಲೂ ಕದ್ದಿ ತಿಂತವಳೆ ಪ್ರಸಾದ ಕಳ್ಳಿ. ಬಂದ್ವಿ ಮನೆಗೆ. ಬಂದ ತಕ್ಷಣ ನಮ್ಮ ಅಜ್ಜಿ ಬನ್ನಿ ಎಲ್ಲರಿಗೂ ದೃಷ್ಟಿ ತೆಗಿತೀನಿ ಅಂದ್ಬಿಟ್ಟು ದೃಷ್ಟಿ ತೆಗಿತಾಯಿದ್ರು. ನಮಗೆ ಫುಲ್ ಖುಷಿ ಆಯಿತು. ಒಂಥರ ದೃಷ್ಟಿ ತೆಗೆದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಹಂಗೆ. ನೆಕ್ಸ್ಟ್ ಇಲ್ಲಿ ನನ್ನ ತಂಗಿಗೆ ತೆಗಿತಾಯಿದ್ರು. ಏನೋ ಜೋಕ್ಸ್ ಮಾಡ್ತಾವಳೆ ಅವಳು ನಮ್ಮ ಅಜ್ಜಿ. ಏನೋ ಫ್ರೆಂಡ್ಸ್, ನಮ್ಮ ಅಜ್ಜಿಗೆ ಸೆಲ್ಫಿ ಬೇಕಂತೆ, ಸೊ ಅದಕ್ಕೆ ಸೆಲ್ಫಿ ತಗೋತಾ ಇದ್ದೀವಿ. ನಿಂತ್ಕೊಳ್ಳಿ ಎಲ್ಲ, ಕತ್ಲೆ ಆಯ್ತು, ಚೆನ್ನಾಗಿ ಬರಲ್ಲ. ಆಮೇಲೆ ಲೈಟ್ ಹಾಕಿ ಹೊರಗಡೆದು ಬಾರೆ ಚಿಂಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಕುಮಾರ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ಇವಾಗ ತಾನೇ ಎದ್ದಿದ್ದೀವಿ. ಇವತ್ತು ಇವ್ರ ಲಾಗಲ್ಲಿ ನಾನೇನಪ್ಪ ಅಂತ ಅನ್ಕೋತಾ ಇದ್ದೀರಾ, ಇವ್ರ ಲಾಗ್ನ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೇ ಹಾಯ್. ನಾವು ಬೆಳಗ್ಗೆ ಗದ್ದೆ ಹತ್ರ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನಾವು ಅವಾಗ ತಾನೇ ಎದ್ದಿ ಸುಮ್ಮನೆ ಹಿಂಗೆ ಗದ್ದೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಮಾರ್ನಿಂಗ್ ವೈಬ್ಸ್ ಎಲ್ಲ ಸಖತ್ತಾಗಿರುತ್ತೆ ಅಂದ್ಬಿಟ್ಟು
ಹೋಗೋಣ ಗದ್ದೆಗೆ. ಆವತ್ತು ನಮ್ಮ ಮಾವವರು ನಾಟಿ ಮಾಡ್ತಾಯಿದ್ರು, ಗದ್ದೆ ನಾಟಿ ಏನೋ ಮಾಡ್ತಾಯಿದ್ರು. ಅದಕ್ಕೆ ಚೆನ್ನಾಗಿರುತ್ತೆ, ಹೋಗಿ ಬರೋಣ ಒಂದು ರೌಂಡು ನಮ್ಮ ಬಾವನ್ನು ಎಲ್ಲ ಕರ್ಕೊಂಡು ಅಂದ್ಬಿಟ್ಟು. ಯಾಕಂದರೆ ನಾವು ಫಸ್ಟ್ ಟೈಮ್ ಅಲ್ಲಿಗೆ ಹೋಗಿ ಇಳಿದು ಹೆಂಗೆ ಮಾಡ್ತಾರೆ ಅಂತ ಅದೆಲ್ಲ ಹೇಗೆ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಸೊ ದಟ್ ಎಲ್ಲ ಹೊರಟ್ವಿ. ನಮ್ಮ ಪಾಪಣಿದು ಹಂಗೆ ಸ್ವಲ್ಪ ಫೋಟೋಶೂಟ್ ಮಾಡ್ತಾಯಿದ್ರು ನಮ್ಮ ಭಾವ. ಗದ್ದೆ ಹತ್ರ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ, ಬಟ್ ವೆಹಿಕಲ್ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ವೆಹಿಕಲ್ ಇದೆ, ಕೀ ಇಲ್ಲ ಫ್ರೆಂಡ್ಸ್, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ತಗೊಂಡೋಗ್ಬಿಟ್ಟಿದ್ದಾರೆ. ಅಂಕಲ್ ಅಂಕಲ್ ನೋಡಕ್ಕ ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಾವು ಗದ್ದೆಗೆ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ ಬನ್ನಿ, ನಾವಲ್ಲೇನು ಗದ್ದೆಲಿ ದಪ್ಪ ಹಾಕ್ತೀವಿ ಅಂತ. ಹಾಯ್ ಹಾಯ್ ಹೇಳಿ. ನೋಡಿ ಫ್ರೆಂಡ್ಸ್, ಇವರಿಬ್ರು ಕೂಡ ನಮ್ಮ ಜೊತೆ ಬರ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಫೈನಲಿ ನಾವು ಗದ್ದೆಗೆ ಬಂದು ನಾಟಿ ಮಾಡ್ತಿದ್ದಾರೆ ಇವರೆಲ್ಲ. ನೋಡಿ ನೋಡೆ ಲೇ ಲೇ ಲೇ. ನೋಡಿ ಫ್ರೆಂಡ್ಸ್, ನಾಟಿ ಮಾಡ್ತಾ ಇದ್ದೀವಿ. ಚಿಂಟಣಿ ಓಕೆ, ಎಲ್ಲ ಆಯಿತು. ನಾವು ಸ್ವಲ್ಪ ಎಲ್ಲ ನಾಟಿ ಎಲ್ಲ ಮಾಡಿ ಬಂದ್ವಿ. ನಮಗೂ ಒಂಥರ ಎಲ್ಲ ಖುಷಿ ಆಯಿತು, ಫಸ್ಟ್ ಟೈಮ್ ನೋಡಿದ್ದು. ಏನೋ ಒಂಥರ ಚೆನ್ನಾಗಿತ್ತು. ಏಕೋ ಒಂದು ಸ್ವಲ್ಪ ಮಳೆ ಬರೋಂಗಾಗಿತ್ತು, ಸ್ವಲ್ಪ ಸ್ವಲ್ಪ ಎಲ್ಲ ಹನಿತಿತ್ತು. ಆಯಿತು ಸರಿ, ಮನೆಯಿಂದ ಆಮೇಲೆ ಕಾಲ್ ಬಂತಲ್ಲ ಅಂದ್ಬಿಟ್ಟು ಹೊರಟ್ವಿ ನಾವು. ನಮ್ಮ ಭಾವ ಇಲ್ಲಿ ಫೋಟೋ ತೆಗಿತಿದ್ದಾರೆ, ಫೋಟೋಶೂಟ್ ಮಾಡ್ತಿದ್ರು. ನಮ್ಮ ಭಾವನೇ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿದ್ದು. ಹಂಗೆ ಇವಾಗ ಮನೆಗೆ ಹೊರಟ್ವಿ. ಇವಾಗ ಸ್ವಲ್ಪ ಮಳೆ ಬರ್ತಿತ್ತು. ನಾವೆಲ್ಲಿ ಊಟ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೋಡಿ ತೋರಿಸ್ತೀನಿ. ಇಲ್ಲೇ ನಾವು ಕುತ್ಕೊಂಡು ಊಟ ಮಾಡೋದು. ಕಸಿನ್ಸ್ ಎಲ್ಲ ಬಂದರೆ ಹೊರಗಡೆನೇ ಕುತ್ಕೊಂಡು ಹಿಂಗೆ ಚಾಪೆ ಹಾಸ್ಕೊಂಡು ನಾವಿಲ್ಲೇ ಊಟ ತಿಂಡಿ ಎಲ್ಲ ಹೊರಗಡೆನೇ ನಾವು ಮಾಡೋದು. ಚೆನ್ನಾಗಿರುತ್ತೆ ಒಂಥರ. ಎಲ್ಲರೂ ಬರಬೇಕು. ಇನ್ನೊಬ್ಳು ಮಿಸ್ ಆಗಿದ್ದಾಳೆ, ನಮ್ಮ ಅಕ್ಕ ಒಳಗಡೆ ಮನಗಿದ್ದಾಳೆ, ಪಾಪು ಮನಗಿಸ್ತಿದ್ದಾಳೆ. ಎಲ್ಲ ಇದ್ದರೆ ಇಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ ನಾವು. ನೋಡ್ರು ಇಲ್ಲಿ ಹಾಯ್ ಮಾಡಿ. ಹೇಗಿದೆ ನಾನ್ ವೆಜ್? ಸೂಪರಾಗಿದೆಯಾ? ಏನೇನು ಮಾಡಿದ್ದಾರೆ? ಬಿರಿಯಾನಿ, ಗ್ರೇವಿ ಅಷ್ಟೇನಾ? ಕಬಾಬ್ ಮಾಡಿಲ್ಲ? ಬರ್ತಿದ್ಯಾ? ಮಧ್ಯಾಹ್ನನಾ? ಮಟನ್ ಸಾಂಬಾರ್? ಹೋಯ್ತು ಬರೀ ತಿಂಡಿಗಾ? ಓಕೆ ಬಾಯ್ ಮಾಡಿ. ಓಕೆ ಊಟ ಮಾಡಿ. ಹಾಯ್ ನೀವು ಮಾಡಿ. ಸುಬ್ಬು ಹಾಯ್. ಹೇಗಿದೆ? ಸೂಪರ್ ಆಗಿದೆ. ಇವನಂತೂ ನಮ್ಮ ಮನೆ ಒಂಥರ, ಇವನು ದೊಡ್ಡ ಗಣೇಶ. ಇವನು ನೋಡಿ, ಇವಾಗ ಇದು ಮೊಟ್ಟೆ ಹಾಕ್ತು, ಇವಳು ಕುಡಿತಾಳೆ ತಗೊಂಡು. ಕುಡಿ ಕುಡಿ. ಎಲ್ಲ ಇದು ನೀಟಾಗಿ ಫಸ್ಟ್ ಓಪನ್ ಮಾಡ್ಕೊಬೇಕು. ಓಕೆ. ಆಫ್ಟರ್ ದಟ್ then we have to drink like this. ಬರ್ತಿಲ್ಲ ಬಂತು. ವಾಟ್ ಮಾ ಪ್ರಫುಲ್ಲ, ಬ್ಲಾಗಿಗೆ ನಾವು ಅಡ್ಡ ಬಂದ್ಬಿಟ್ರಿ ನಮಗೆ. ಚೆನ್ನಾಗಿದ್ಯಾ? ಯಮ್ ಯಮ್. ಓಕೆ ಬಾಯ್. ಬಾಯ್ ಬಾಯ್.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಪುಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬರಲಾ, ಬಾಯ್.